ಹಾಯ್ ಎವ್ರಿವನ್ ಅಂಡ್ ವೆಲ್ಕಮ್ ಟು ದ ಕ್ಲಾಸ್. ನಾನು ನಿಮ್ಮ ಹುಸೇನ್ ನಾಯ್ಕರ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಟೆನ್ಸಸ್ ನ ಎರಡನೆಯ ಟೆನ್ಸ್ ಆಗಿರುವಂತಹ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಇವತ್ತಿನ ಕ್ಲಾಸ್ ಅಲ್ಲಿ ತುಂಬಾ ಈಸಿಯೆಸ್ಟ್ ವೇ ನಲ್ಲಿ ಕಲಿತಾ ಹೋಗೋಣ. ಇನ್ ಡೆಪ್ತ್ ಆಗಿ ಆರಾಮಾಗಿ ನಾನು ನಿಮ್ಗೆ ಕಲಿಸ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಎಂಡ್ ವರೆಗೆ ಇವತ್ತಿನ ಈ ಒಂದು ಕ್ಲಾಸ್ ಅನ್ನ ನೋಡಿ. ಇಂಗ್ಲಿಷ್ ನಿಮ್ಗೆ ಡಿಫಿಕಲ್ಟ್ ಅನಿಸ್ತಾ ಇದ್ರೆ, ಇಂಗ್ಲಿಷ್ ನಿಮ್ಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ, ಇಂಗ್ಲಿಷ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಓನ್ ಆಗಿ ವಾಕ್ಯ ಮಾಡಿ ಬರೀಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಈ ಒಂದು ಕ್ಲಾಸ್ ಇಂದ ನೀವು ಪರ್ಫೆಕ್ಟ್ ಆಗಿ ಕಲಿತೀರಾ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ. ಅಂಡ್ ದೆನ್ ನಾನು ನಿಮ್ಗೆ ಪ್ರಾಮಿಸ್ ಕೂಡ ಮಾಡ್ತಾ ಇದ್ದೀನಿ, ಇದು ಇಡೀ ಯೂಟ್ಯೂಬ್ ನಲ್ಲೇ ಬೆಸ್ಟ್ ಒಂದು ಕ್ಲಾಸ್ ಆಗಿರಲಿದೆ ಟೆನ್ಸಸ್ ನ ಮೇಲೆ. ಈಗಾಗಲೇ ಒಂದು ಪಾರ್ಟ್ 1 ನಾನು ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಟೆನ್ಸಸ್ ಅಂದ್ರೆ ಏನು, ಪ್ರೆಸೆಂಟ್ ಟೆನ್ಸ್ ಅಂಡ್ ಹೆಲ್ಪಿಂಗ್ ವರ್ಬ್ಸ್ ಎಲ್ಲವನ್ನ ಕೂಡ ನಾನು ಬೇಸಿಕ್ ನಿಂದ ಕಲಿಸಿದ್ದೀನಿ. ಆ ಒಂದು ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಫಸ್ಟ್ ಆ ಒಂದು ಕ್ಲಾಸ್ ಅನ್ನ ನೋಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೆಳಗಡೆ ಅದರ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಸೊ ಈಗ ಇವತ್ತು ಟೆನ್ಸಸ್ ನ ಎರಡನೇ ಟೆನ್ಸ್ ಆಗಿರುವಂತಹ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಕಲಿತಾ ಹೋಗೋಣ. ಇನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನೇನ್ ಕಲಿತೀರಾ ಅಂದ್ರೆ, ಇದರಲ್ಲಿ ಯಾವ ಯಾವ ಹೆಲ್ಪಿಂಗ್ ವರ್ಬ್ಸ್ ಗಳು ಯೂಸ್ ಆಗ್ತವೆ, ಅಂಡ್ ದೆನ್ ಇದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು, ಇದರಲ್ಲಿ ಎಸ್ ಆರ್ ನೋ ಕ್ವಶನ್ಸ್ ಗಳನ್ನ ಈ ಒಂದು ಟೆನ್ಸ್ ಅಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಅಂಡ್ WH ಕ್ವಶನ್ಸ್ ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು. ಅಷ್ಟೇ ಅಲ್ಲ, ಈ ಟೆನ್ಸ್ ಅನ್ನ ಮಾತಾಡುವಾಗ ಬರೆಯುವಾಗ ಯಾವಾಗ ಬಳಸಬೇಕು, ಅಂಡ್ ಎಲ್ಲಾದ್ರೂ ಓದಿದ್ರೆ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಅದೆಲ್ಲವನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಕಲಿಸ್ತಾ ಹೋಗ್ತೀನಿ. ಎಂಡ್ ವರೆಗೆ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಆಗಿರಲಿದೆ, ನೋ ಡೌಟ್. ಅಂಡ್ ಇಡೀ ಯೂಟ್ಯೂಬ್ ನಲ್ಲೇ ಬೆಸ್ಟ್ ಲೆಕ್ಚರ್ ಅಂಡ್ ಬೆಸ್ಟ್ ಕ್ಲಾಸ್ ಇದು ಆಗಿರಲಿದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮೇಲೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ ಅನ್ನ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇಲ್ಲಿ ಫಸ್ಟ್ ನಮ್ದು ಫೋಕಸ್ ಯಾವ ರೀತಿ ಇರುತ್ತೆ ಅಂದ್ರೆ, ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನಿಮ್ಗೆ ಅದು ಈಸಿ ಅನ್ನಿಸ್ಬೇಕು. ಯಾವ ಸ್ಟೆಪ್ ನಲ್ಲಿ ಏನ್ ಕಲಿತೀವಿ ಅನ್ನೋದು ಮೈಂಡ್ ಬ್ಯಾಕ್ ನಿಮ್ಮ ತಲೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಫಸ್ಟ್ ಬಂದು ನಾನು ನಿಮ್ಗೆ ಪಾಸಿಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡ್ಬೇಕು ಅದನ್ನ ಕಲಿಸ್ತೀನಿ. ಸೊ ಇಲ್ಲಿ ನಿಮ್ಗೆ ಅದರ ಮೀನಿಂಗ್ ಏನು ಅರ್ಥ ಆಗೋದಿಲ್ಲ, ಯಾಕಂದ್ರೆ ನಾನು ಇಲ್ಲಿ ಮೀನಿಂಗ್ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಸೊ ಇಲ್ಲಿ ಓನ್ಲಿ ಪಾಸಿಟಿವ್ ವಾಕ್ಯ ಮಾಡೋದ್ರ ಮೇಲೆ ನಂದು ಫೋಕಸ್ ಇರುತ್ತೆ. ಅದರ ನಂತರ ಅಂಡ್ ದೆನ್ ಎರಡನೇ ಸ್ಟೆಪ್ ನಲ್ಲಿ ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು, ಅಂಡ್ ಮೂರನೆಯ ಸ್ಟೆಪ್ ನಲ್ಲಿ ಅಲ್ಲಿ ಕ್ವಶನ್ ಗಳನ್ನ ಪಾಸಿಟಿವ್ ನೆಗೆಟಿವ್ ಪ್ರಶ್ನೆಗಳನ್ನ ಯಾವ ರೀತಿ ಮಾಡಬೇಕು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ. ಅಂಡ್ ನಾಲ್ಕನೆಯ ಸ್ಟೆಪ್ ನಲ್ಲಿ ನೀವು ಕಲಿತೀರಾ ಆ ಟೆನ್ಸ್ ಏನು ಅರ್ಥ ಕೊಡುತ್ತೆ, ಅದನ್ನ ಯಾವಾಗ ಬಳಸಬೇಕು, ಹೇಗ್ ಬಳಸಬೇಕು ಅನ್ನೋದು ನಾಲ್ಕನೆಯ ಸ್ಟೆಪ್ ನಲ್ಲಿ ಕಲಿತೀರಾ. ಪೇಷನ್ಸ್ ನಿಂದ ನೋಡ್ತಾ ಹೋಗಿ ಈ ಒಂದು ಕ್ಲಾಸ್ ಅನ್ನ. ಅವಸರದಲ್ಲಿ ಯಾವುದೇ ಸ್ಕಿಲ್ ಕಲೀಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಟೈಮ್ ಕೊಡಿ, ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗ್ಬೇಕು, ಆ ರೀತಿ ನಾನು ಕಲಿಸ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಸ್ಟೆಪ್ ಏನು ನಮ್ದು, ಪಾಸಿಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡ್ಬೇಕು ಅದನ್ನ ನೋಡ್ತಾ ಹೋಗೋಣ. ಪಾಸಿಟಿವ್ ಸೆಂಟೆನ್ಸಸ್ ಯಾವ ಟೆನ್ಸ್ ನಲ್ಲಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ. ಸೊ ಇಲ್ಲಿದೆ ಸ್ಟ್ರಕ್ಚರ್. ನಾನ್ ನಿಮ್ಗೆ ಏನು 10-20 ಸ್ಟ್ರಕ್ಚರ್ ಗಳನ್ನ ಇಲ್ಲಿ ಕೊಡ್ತಾ ಹೋಗೋದಿಲ್ಲ. ಓನ್ಲಿ ಒಂದು ಸ್ಟ್ರಕ್ಚರ್ ನೀವು ನೆನ್ಪಿಟ್ಕೋಬೇಕು. ಅದು ಯಾವ್ದು ಅಂದ್ರೆ ಸಬ್ಜೆಕ್ಟ್, ದೆನ್ ಹೆಲ್ಪಿಂಗ್ ವರ್ಬ್ ಇಲ್ಲಿ ಬಳಸ್ತೀವಿ, ವರ್ಬ್ ನ 4ನೇ ಫಾರ್ಮ್ ಅಂಡ್ ಆಬ್ಜೆಕ್ಟ್ ಅನ್ನ ಬಳಸ್ತೀವಿ. ಸೊ ಈಗ ಆಬ್ವಿಯಸ್ಲಿ ಇಲ್ಲಿ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬರ್ತಾ ಇರಬಹುದು, ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಏನು. ಅದನ್ನ ನಿಮ್ಗೆ ಮೊದಲನೇ ಕ್ಲಾಸ್ ಅಲ್ಲಿ ಹೇಳಿದೆ. ಸಬ್ಜೆಕ್ಟ್ ಅಂದ್ರೆ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಅಥವಾ ವಸ್ತು ಆಗಿರುತ್ತೆ. ಅಂಡ್ ದೆನ್ ಹೆಲ್ಪಿಂಗ್ ವರ್ಬ್ ಯಾವ್ಯಾವ್ದು ಬಳಸ್ತೀವಿ ಈ ಒಂದು ಟೆನ್ಸ್ ನಲ್ಲಿ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ 3 ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬಳಸ್ತೀವಿ. ಅದರಲ್ಲಿ ಮೊದಲನೇದಾಗಿ ಬರುವಂತದ್ದು ಈಸ್ ಅಂತ ಅರ್ಥ, ಎರಡನೇದಾಗಿ ಬರುವಂತದ್ದು ಆಮ್ ಅನ್ನುವಂತ ಹೆಲ್ಪಿಂಗ್ ವರ್ಬ್, ಅಂಡ್ ಮೂರನೇ ಹೆಲ್ಪಿಂಗ್ ವರ್ಬ್ ಬಂದು ಆರ್. ಈ 3 ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ನಾವ್ ಏನ್ ಮಾಡ್ತೀವಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಬಳಸ್ತೀವಿ. ಸೊ ಇನ್ನ ಪ್ರಶ್ನೆ ಬರುತ್ತೆ ಎಲ್ಲೆಲ್ಲಿ ಬಳಸಬೇಕು, ಅದೇ ನಾನೀಗ ಕಲಿಸ್ತೀನಿ ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ನಲ್ಲಿ. ಅದರ ನಂತರ ವರ್ಬ್ ನ V4 ಫಾರ್ಮ್, ಅದಕ್ಕೆ ನಾವು ING ಫಾರ್ಮ್ ಅಂತ ಕೂಡ ಕರಿತೀವಿ. ಇಲ್ಲಿ ನಿಮ್ಗೆ V4 ಅಂದ್ರೆ ಏನು ಅದು ಗೊತ್ತಾಗ್ತಾ ಇಲ್ಲ, ING ವರ್ಬ್ ಅಂದ್ರೆ ಏನು ಅದು ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ಮೊದಲನೆಯ ಕ್ಲಾಸ್ ನೋಡಿಲ್ಲ ಅಂತ ಅರ್ಥ. ಸೊ ಬೇಗ ಬೇಗ ಆ ಕ್ಲಾಸ್ ನೋಡ್ಕೊಂಡು ಈ ಕ್ಲಾಸ್ಗೆ ಬನ್ನಿ. ಅಂಡ್ ಆಬ್ಜೆಕ್ಟ್ ಇದೆಯಲ್ಲ, ಇಲ್ಲಿ ನಾವು ಯಾವುದೇ ನೌನ್ ಅಂದ್ರೆ ವ್ಯಕ್ತಿ ಅಥವಾ ವಸ್ತುವಿನ ಹೆಸರು ಇಲ್ಲಿ ನಾವು ಕೊನೆಯಲ್ಲಿ ಬರೀಬಹುದು, ಅದು ಆಬ್ಜೆಕ್ಟ್ ನಲ್ಲಿ ಬರುತ್ತೆ. ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ಬನ್ನಿ ಈಗ ನೋಡೋಣ. ನಾನು ಹೇಳಿದೆ ಆಮ್ ಈಸ್ ಆರ್ ಅನ್ನುವಂತಹ 3 ಹೆಲ್ಪಿಂಗ್ ವರ್ಬ್ಸ್ ಗಳು ಯೂಸ್ ಆಗ್ತವೆ ಯಾವ ಟೆನ್ಸ್ ನಲ್ಲಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ. ಸೊ ಈಗ ಆಮ್ ಎಲ್ಲಿ ಬಳಸಬೇಕು, ಈಸ್ ಎಲ್ಲಿ ಬಳಸಬೇಕು, ಆರ್ ಎಲ್ಲಿ ಬಳಸಬೇಕು ಅದನ್ನ ನಾವೀಗ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆಮ್ ಇದೆಯಲ್ಲ, ಆಮ್ ಅನ್ನ ನಾವು ಕೇವಲ ಐ ಜೊತೆ ಬಳಸ್ತೀವಿ. ಕೇವಲ ಐ ಜೊತೆ ಆಮ್ ಅನ್ನ ಬಳಸ್ತೀವಿ, ಐ ಆಮ್. ಸೊ ಐ ಬಿಟ್ಟು ಮತ್ತೆಲ್ಲಿಯೂ ಕೂಡ ಆಮ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಯೂಸ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಉಳಿತು ಈಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್. ಈಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇದೆಲ್ಲ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರುವಂತಹ ಹಿ, ಶಿ, ಇಟ್ ಈ 3ರ ಜೊತೆಯಲ್ಲಿ ಈಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ಹಿ ಈಸ್, ದೆನ್ ಶಿ ಈಸ್, ಅಂಡ್ ಮೂರನೇದಾಗಿ ಇಟ್ ಈಸ್. ಓನ್ಲಿ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರಬೇಕು. ಇಲ್ಲಿ ಕೆಲವು ವ್ಯಕ್ತಿಗಳ ಹೆಸರು ಕೂಡ ಬರ್ಬೋದು. ಫಾರ್ ಎಕ್ಸಾಂಪಲ್
ರಾಜು ಅಂತ ಬಂತು, ರಕ್ಷಿತಾ ಅಂತ ಬಂತು, ಮಹೇಶ್ ಅಂತ ಬಂತು, ಒಬ್ಬ ವ್ಯಕ್ತಿ ಹೆಸರು ಬಂದಾಗ್ಲೂ ಕೂಡ ನಾವಿಲ್ಲಿ ಈಸ್ ಅನ್ನ ಬಳಸ್ತೀವಿ. ಇನ್ನ ನಮ್ ಕಡೆ ಉಳಿತಾ ಇದೆ ಆರ್ ಅನ್ನುವಂತಹ ಒಂದು ಹೆಲ್ಪಿಂಗ್ ವರ್ಬ್. ಆರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಹುವಚನ ಸಬ್ಜೆಕ್ಟ್ ಜೊತೆಲಿ ಅಂದ್ರೆ ಪ್ಲೂರಲ್ ಸಬ್ಜೆಕ್ಟ್ ಜೊತೆಲಿ ಬಳಸ್ತೀವಿ. ವಿ ಅಂದ್ರೆ ನಾವು ಅಂತ ಅರ್ಥ, ಪ್ಲೂರಲ್. ಸೊ ಇಲ್ಲಿ ನಾವು ಆರ್ ಅನ್ನ ಬಳಸ್ತೀವಿ, ವಿ ಆರ್. ಸೊ ಇಲ್ಲಿ ಯು ಅನ್ನೋದು ಪ್ಲೂರಲ್, ಇದರ ಜೊತೆ ಕೂಡ ಆರ್ ಅನ್ನ ಬಳಸ್ತೀವಿ. ದೇ ಅಂದ್ರೆ ಅವರು ಅಂತ ಅರ್ಥ, ಅದರ ಜೊತೆ ಕೂಡ ಆರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ಸೊ ಇನ್ನ ಉಳಿತು ಯು ಅನ್ನುವಂತಹ ಒಂದು ಸಬ್ಜೆಕ್ಟ್, ಅಥವಾ ಅದಕ್ಕೆ ನಾವು ಪ್ರೊನೌನ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ. ಇದು ಸಿಂಗ್ಯುಲರ್, ಏಕವಚನ. ಯು ಅಂದ್ರೆ ನೀನು ಅಂತ ಅರ್ಥ. ಸೊ ಇಲ್ಲಿ ಯು ಅಂದ್ರೆ ನೀವು ಅಂತ ಅರ್ಥ. ಸೊ ಈಗ ಇದು ಸಿಂಗ್ಯುಲರ್ ಆಗಿದ್ರೂ ಸಹ ಇದರ ಜೊತೆಯಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಆರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬೇ ಬಳಸ್ತೀವಿ. ಇದು ಒಂದು ಎಕ್ಸೆಪ್ಷನ್ ರೂಲ್ ಇಂಗ್ಲಿಷ್ ನಲ್ಲಿ. ಯು ಅನ್ನೋದು ಇಲ್ಲಿ ಏಕವಚನ ಆಗಿದ್ರೂ ಸಹ ಅದರ ಜೊತೆಯಲ್ಲಿ ಆರ್ ಬಳಸ್ತೀವಿ. ಇದರ ಹಿಂದೆ ರೀಸನ್ ಏನು ಇಲ್ಲ, ಲಾಜಿಕ್ ಏನು ಇಲ್ಲ. ಈ ರೀತಿ ಇಂಗ್ಲಿಷ್ ನಲ್ಲಿ ಬಳಸ್ತಾರೆ. ಇದೇ ರೀತಿ ನಾವು ಅದನ್ನ ಕಲಿಬೇಕು. ಸೊ ಈಗ ಆಮ್, ಈಸ್, ಆರ್ ಹೆಲ್ಪಿಂಗ್ ವರ್ಬ್ ಎಲ್ಲೆಲ್ಲಿ ಬಳಸಬೇಕು ಅನ್ನೋದು ನಿಮ್ಗೆ ಗೊತ್ತಾಯ್ತು. ಅಷ್ಟೇ ಅಲ್ಲ, ಪರ್ಫೆಕ್ಟ್ ಕೂಡ ಆದ್ರಿ. ಸೊ ಸ್ಲೋ ಆಗಿ ಸಮಾಧಾನದಿಂದ ಕಲಿಯೋಣ, ಪರ್ಫೆಕ್ಟ್ ಆಗ್ತೀರಾ. ಇಲ್ಲಿವರೆಗೆ ನೀವು ಇಂಗ್ಲಿಷ್ ಕಲ್ತಿಲ್ಲ ಅಂದ್ರೆ ಏನೋ ನೀವು ಕಲಿಯುವಂತಹ ಮೆಥಡ್ ನಲ್ಲಿ ಪ್ರಾಬ್ಲಮ್ ಇತ್ತು, ಅದು ಸರಿಯಾಗಿಲ್ಲ, ನಿಮಗೆ ಇಂಗ್ಲಿಷ್ ಡಿಫಿಕಲ್ಟ್ ಅನ್ನಿಸ್ತು. ಬಟ್ ಈ ಮೆಥಡ್ ಮೂಲಕ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ತುಂಬಾ ಈಸಿಯಾಗಿ ಇಂಗ್ಲಿಷ್ ಅನ್ನ ಕಲಿತೀರಾ. ಸೊ ಈಗ ನಮಗೆ ವಾಕ್ಯ ಮಾಡ್ಲಿಕ್ಕೆ ಏನ್ ಬೇಕಾಗಿತ್ತು? ಹೆಲ್ಪಿಂಗ್ ವರ್ಬ್ ಬೇಕಾಗಿತ್ತು. ಸೊ ಈಗ ನಾವು ಕಲಿತ್ಕೊಂಡ್ವಿ ಈಸ್, ಆಮ್, ಆರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ಸ್ ಎಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನ ಕಲ್ತಿದೀವಿ. ಕ್ಲಿಯರ್? ಸೊ ಇನ್ನ ಬನ್ನಿ ನೋಡೋಣ ಯಾವ ರೀತಿ ಪಾಸಿಟಿವ್ ವಾಕ್ಯಗಳನ್ನ ಮಾಡಬೇಕು, ಅದನ್ನ ನಾವೀಗ ಇಲ್ಲಿ ನೋಡ್ತಾ ಹೋಗೋಣ. ನಮ್ಗೆ ಈಗ ಸಬ್ಜೆಕ್ಟ್ ಗೊತ್ತು, ಹೆಲ್ಪಿಂಗ್ ವರ್ಬ್ ಆಮ್, ಈಸ್, ಆರ್, ವಿ ಫೋರ್ ವರ್ಬ್ ಅಂಡ್ ಕೊನೆಯಲ್ಲಿ ಆಬ್ಜೆಕ್ಟ್ ಅನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ಹಾಗಾದ್ರೆ ಮೊದಲನೆಯ ಎಕ್ಸಾಂಪಲ್ ನೋಡಿ, ಐ ಆಮ್ ಈಟಿಂಗ್ ಫುಡ್ ಅಂತ ಇದೆ. ಸೊ ಐ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಅಂದ್ರೆ ಯಾವ ಕ್ರಿಯೆ ನಡೀತಾ ಇದೆ, ಇಲ್ಲಿ ತಿನ್ನುವಂತಹ ಕ್ರಿಯೆ ನಡೀತಾ ಇದೆ. ಅದನ್ನ ಯಾರು ಮಾಡ್ತಾ ಇದ್ದಾರೆ? ನಾನು ಅಂತ ಇದೆ. ಸೊ ಹಾಗಾಗಿ ಐ ಅನ್ನುವಂತಹ ಅಲ್ಲಿ ಪ್ರೊನೌನ್ ಅನ್ನ ಅಥವಾ ಸಬ್ಜೆಕ್ಟ್ ಅನ್ನ ನಾವು ಬಳಸಿದೀವಿ. ಸೊ ಈಗ ಐ ಜೊತೆಯಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಬಳಸಲೇಬೇಕು. ಸಬ್ಜೆಕ್ಟ್ ಆದ ನಂತರ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಸೊ ಈಗ ಇಲ್ಲಿ ಎಷ್ಟು ಹೆಲ್ಪಿಂಗ್ ವರ್ಬ್ಸ್ ಇವೆ ಈ ಟೆನ್ಸ್ ನಲ್ಲಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ 3 ಹೆಲ್ಪಿಂಗ್ ವರ್ಬ್ಸ್ ಇವೆ, ಆಮ್, ಈಸ್, ಆರ್ ಅಂತ ಹೇಳಿ. ಈ ಮೂರರಲ್ಲಿ ಐ ಜೊತೆ ಯಾವ್ದು ಬಳಸ್ತೀವಿ? ಆಮ್ ಬಳಸ್ತೀವಿ. ಈಗ ಆದ್ರೂ ಕಲ್ತಿದೀವಿ, ಜಸ್ಟ್ ಇಲ್ಲೇ ಕಲ್ತಿದೀವಿ, ಹೌದು ಅಲ್ವೋ? ಐ ಜೊತೆ ಆಮ್ ಅನ್ನ ಬಳಸ್ತೀವಿ. ಸೊ ಹಾಗಾದ್ರೆ ಐ ಆಮ್ ಈಟಿಂಗ್ ವರ್ಬ್ ನ ಐ ಎನ್ ಜಿ ಫಾರ್ಮ್. ಈಟ್ ಅನ್ನುವಂಥದ್ದು ಮೊದಲನೆಯ ಫಾರ್ಮ್, ಅದರ ಐ ಎನ್ ಜಿ ಫಾರ್ಮ್ 4ನೇ ಫಾರ್ಮ್ ಆಗುತ್ತೆ ಈಟಿಂಗ್. ಐ ಆಮ್ ಈಟಿಂಗ್ ಫುಡ್ ಅನ್ನುವಂಥದ್ದು ಇಲ್ಲಿ ಆಬ್ಜೆಕ್ಟ್ ಆಯಿತು. ಐ ಆಮ್ ಈಟಿಂಗ್ ಫುಡ್. ಈ ರೀತಿ ನಾವು ಒಂದು ಪಾಸಿಟಿವ್ ವಾಕ್ಯವನ್ನ ಮಾಡ್ತೀವಿ. ಯಾವುದರಲ್ಲಿ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ. ಸರಿಯಾಗಿ ನೋಡ್ಕೊಳ್ಳಿ ಅಂಡ್ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಮುಂದೆ ನಾವು ಮಾಡುವಂತಹ ನೆಗೆಟಿವ್ ವಾಕ್ಯ, ಪ್ರಶ್ನೆಗಳು ಎಲ್ಲವೂ ಕೂಡ ಈ ಪಾಸಿಟಿವ್ ವಾಕ್ಯದ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಸೊ ಬೇರೆಯವರು ತುಂಬಾ ಜನ ನಿಮ್ಗೆ ಪ್ರತಿ ಟೆನ್ಸ್ ಗೆ 8 9 ಈ ರೀತಿ ಸ್ಟ್ರಕ್ಚರ್ ಗಳನ್ನ, ಫಾರ್ಮುಲಾಸ್ ಗಳನ್ನ ಕೊಡ್ತಾರೆ ಬೈಪಾಟ್ ಮಾಡ್ಲಿಕ್ಕೆ. ಅದು ನನ್ನ ಮೆಥಡ್ ಅಲ್ಲ. ಈಸಿಯೆಸ್ಟ್ ಮೆಥಡ್ ನಲ್ಲಿ ಕಲಿಸ್ತೀನಿ, ತುಂಬಾ ಕ್ರಿಯೇಟಿವ್ ಆಗಿರುವಂತಹ ಮೆಥಡ್. ಇನ್ನು ಎರಡನೇ ಎಕ್ಸಾಂಪಲ್ ನೋಡಿ, ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ಸೊ ಈ ವಾಕ್ಯ ಯಾವ ರೀತಿ ನಾವು ರೆಡಿ ಮಾಡಿದೀವಿ, ಸ್ಟ್ರಕ್ಚರ್ ಮಾಡಿದೀವಿ, ಅದನ್ನ ನೋಡ್ಕೊಳ್ಳಿ. ಸೊ ವಿ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ವಿ ಅನ್ನುವಂಥದ್ದು ಸಬ್ಜೆಕ್ಟ್. ಈಗ ಅದರ ನಂತರ ಹೆಲ್ಪಿಂಗ್ ವರ್ಬ್ ಬರಬೇಕು. ಈ ಒಂದು ಸ್ಟ್ರಕ್ಚರ್ ನ ಪ್ರಕಾರ ಆಮ್, ಈಸ್, ಆರ್ ನಲ್ಲಿ ನಾವು ಏನ್ ಮಾಡ್ತೀವಿ? ಆರ್ ಅನ್ನ ಬಳಸ್ತೀವಿ. ಯಾವುದರ ಜೊತೆಯಲ್ಲಿ? ವಿ ಜೊತೆಲಿ ನಾವು ಆರ್ ಅನ್ನ ಬಳಸ್ತೀವಿ, ವಿ ಆರ್. ಅಂಡ್ ದೆನ್ ವರ್ಬ್ ನ 4ನೆಯ ಫಾರ್ಮ್, ಪ್ಲೇ ನ 4ನೆಯ ಫಾರ್ಮ್ ಆಗುತ್ತೆ ಪ್ಲೇಯಿಂಗ್ ಕ್ರಿಕೆಟ್ ಅನ್ನುವಂಥದ್ದು ಆಬ್ಜೆಕ್ಟ್. ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಹೇಳಿ ನಾವಿಲ್ಲಿ ವಾಕ್ಯವನ್ನ ಮಾಡ್ತೀವಿ. ಕ್ಲಿಯರ್? ಎರಡನೆಯ ವಾಕ್ಯ ನಿಮ್ಗೀಗ ಅರ್ಥ ಆಯ್ತು, ಎರಡನೆಯ ಎಕ್ಸಾಂಪಲ್. ಇನ್ನ ಮೂರನೇ ಎಕ್ಸಾಂಪಲ್ ಗೆ ಬರೋಣ. ಯು ಆರ್ ರೀಡಿಂಗ್ ಬುಕ್ಸ್ ಅಂತ ಇದೆ. ಸೊ ಯು ಅನ್ನುವಂಥದ್ದು ಏನ್ರಿ? ಯು ಅನ್ನುವಂಥದ್ದು ಸಿಂಗ್ಯುಲರ್ ಆಗಿರ್ಲಿ, ಪ್ಲೂರಲ್ ಆಗಿರ್ಲಿ, ಸಬ್ಜೆಕ್ಟ್, ಅದರ ಜೊತೆ ನಾವು ಆರ್ ಅನ್ನೇ ಬಳಸ್ತೀವಿ. ಸೊ ಯು ಆರ್, ಆರ್ ಅನ್ನೋದು ಇಲ್ಲಿ ಬಳಸಿದೀವಿ ಹೆಲ್ಪಿಂಗ್ ವರ್ಬ್. ಈಗ ವರ್ಬ್ ನ 4ನೆಯ ಫಾರ್ಮ್, ಯು ಆರ್ ರೀಡಿಂಗ್ ಬುಕ್ಸ್. ನೀನು ಪುಸ್ತಕ ಓದ್ತಾ ಇದೀಯಾ. ಮೀನಿಂಗ್ ಮೇಲೆ ಅಷ್ಟು ಫೋಕಸ್ ಮಾಡಬೇಡಿ, ಅದನ್ನ ಎಂಡ್ ನಲ್ಲಿ ನಾನು ನಿಮ್ಗೆ ಕಲಿಸ್ತೀನಿ. ಸೊ ಈಗ ಫೋಕಸ್ ಏನು? ವಾಕ್ಯ ಮಾಡೋದ್ರಲ್ಲಿ ಪರ್ಫೆಕ್ಟ್ ಆಗಿ, ದೆನ್ ಅರ್ಥ, ದೆನ್ ಅದ್ರಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಬೇಕು ಅದನ್ನ ಕಲಿಸ್ತೀನಿ. 4ನೆಯ ಎಕ್ಸಾಂಪಲ್, ಹಿ ಈಸ್ ಡ್ರಿಂಕಿಂಗ್ ಮಿಲ್ಕ್ ಅಂತ ಇದೆ. ಹಿ ಅನ್ನುವಂಥದ್ದು ಸಬ್ಜೆಕ್ಟ್, ಅಂದ್ರೆ ಅವನು ಅಂತ ಅರ್ಥ. ಹಿ, ಶಿ, ಇದ್ರ ಜೊತೆ ನಾವು ಏನ್ ಬಳಸ್ತೇವ್ರಿ? ಈಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ಹಿ ಈಸ್ ಡ್ರಿಂಕ್ ನ 4ನೆಯ ಫಾರ್ಮ್ ಡ್ರಿಂಕಿಂಗ್ ಮಿಲ್ಕ್. ಕೊನೆಯದಾಗಿ ದೇ ಅನ್ನುವಂಥದ್ದು ಬಹುವಚನ, ಅವರು ಅಂತ ಅರ್ಥ. ಬಹುವಚನ ಅಥವಾ ಪ್ಲೂರಲ್ ಇದ್ದಾಗ ನಾವು ಅಲ್ಲಿ ಆರ್ ಅನ್ನ ಬಳಸ್ತೀವಿ. ದೇ ಆರ್ ವಾಚಿಂಗ್ ಟಿವಿ. ದೇ ಆರ್ ವಾಚಿಂಗ್ ಟಿವಿ. ಇದು ನಮ್ಮ 5ನೆಯ ಎಕ್ಸಾಂಪಲ್. ಸೊ ಈಗ ಇಲ್ಲಿ ನೀವು ಪರ್ಫೆಕ್ಟ್ ಆದ್ರೆ ಯಾವುದರಲ್ಲಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ
ಪಾಸಿಟಿವ್ ವಾಕ್ಯ ಮಾಡೋದ್ರಲ್ಲಿ. ಇನ್ನ ನೆಗೆಟಿವ್ ವಾಕ್ಯ ಮಾಡೋದು, ಪ್ರಶ್ನೆ ಮಾಡೋದು, WH ಕ್ವಶನ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ ನಿಮ್ ಕೆಲಸ. ಇಲ್ಲಿವರೆಗೆ ನೀವು ಅಟೆಂಟಿವ್ ಆಗಿ ಈ ಕ್ಲಾಸ್ ನೋಡ್ತಾ ಇದ್ರೆ ಪರ್ಫೆಕ್ಟ್ ಆಗಿರ್ತೀರಾ. ಪರ್ಫೆಕ್ಟ್ ಆಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕಿಂತ ಈಸಿ ಮೆಥಡ್ ನಿಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಈಗ ನಾವು ಮೊದಲನೇ ಮೆಥಡ್ ಅನ್ನ ಫಿನಿಶ್ ಮಾಡಿದ್ವಿ. ಫಸ್ಟ್ ಸ್ಟೆಪ್ ನಮ್ದು ಏನಾಗಿತ್ತು, ಪಾಸಿಟಿವ್ ವಾಕ್ಯ, ಅದನ್ನ ಕಲ್ತಿದೀವಿ. ಈಗ ನಮ್ಮ ಎರಡನೆಯ ಸ್ಟೆಪ್ ಬಂದು ನೆಗೆಟಿವ್ ವಾಕ್ಯ ಮಾಡೋದನ್ನ ಕಲಿಬೇಕು. ನೆಗೆಟಿವ್ ವಾಕ್ಯ ಮಾಡೋದಂದ್ರೆ ನಾವು ಅಲ್ಲಿ ವಾಕ್ಯದಲ್ಲಿ ನಾಟ್ ಅನ್ನುವಂತಹ ಈ ನೆಗೆಟಿವ್ ಪದವನ್ನ ಸೇರಿಸ್ತಾ ಹೋಗ್ತೀವಿ. ನಾಟ್ ಅನ್ನುವಂತಹ ನೆಗೆಟಿವ್ ಪದವನ್ನ ನಾವು ಸೇರಿಸ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿವೆ ಪಾಸಿಟಿವ್ ವಾಕ್ಯಗಳು. ಇದನ್ನ ನೀವೇ ಮಾಡಿದೀರಾ. ಈಗ ಜಸ್ಟ್ ನಾವು ಕಲ್ತಿದ್ದೇವ ಪಾಸಿಟಿವ್ ವಾಕ್ಯ ಮಾಡೋದನ್ನ. ಈಗ ಇಲ್ಲಿ ಏನ್ ಮಾಡೋದು, ಓನ್ಲಿ ನೆಗೆಟಿವ್ ವಾಕ್ಯ ಮಾಡೋದು ಕಲಿಯೋದು. ಇದೇ ಸ್ಟ್ರಕ್ಚರ್ ಇತ್ತು ಪಾಸಿಟಿವ್ ವಾಕ್ಯ ಮಾಡ್ಲಿಕ್ಕೆ. ಇದು ಒಂದು ಮಾತ್ರ ಗೊತ್ತಿದ್ರೆ ಸಾಕು ನಿಮ್ಗೆ. ಅದರ ಆಧಾರದ ಮೇಲೆ 5 ಪಾಸಿಟಿವ್ ವಾಕ್ಯ ಮಾಡಿದೀವಿ. ಈಗ ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡ್ಬೇಕು ಅದನ್ನ ನಾನು ನಿಮ್ಗೆ ಕಲಿಸ್ತೇನೆ. ಇಲ್ಲಿ ನೆಗೆಟಿವ್ ವಾಕ್ಯ ಮಾಡುವಾಗ ಸಿಂಪ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ಆಮ್, ಆರ್, ಈಸ್, ಆರ್ ಅಂತ ಇದೆಯಲ್ಲ, ಈ ಒಂದು ಹೆಲ್ಪಿಂಗ್ ವರ್ಬ್ ನ ನಂತರ ನಾಟ್ ಅನ್ನುವಂತಹ ನೆಗೆಟಿವ್ ವರ್ಡ್ ಸೇರಿಸ್ತಾ ಹೋದ್ರೆ ಸಾಕು. ಇವುಗಳ ನಂತರ ನಾಟ್ ಅನ್ನುವಂತಹ ನೆಗೆಟಿವ್ ವರ್ಡ್ ಸೇರಿಸ್ತಾ ಹೋದ್ರೆ ಸಾಕು, ನಿಮ್ಮ ನೆಗೆಟಿವ್ ವಾಕ್ಯಗಳು ರೆಡಿ ಆದ. ಈಗ ಆಲ್ರೆಡಿ ನೀವು ಪಾಸಿಟಿವ್ ವಾಕ್ಯ ಮಾಡೋದು ಕಲ್ತಿದ್ರಿ. ಇನ್ನ 1 ನಿಮಿಷದಲ್ಲಿ ನೆಗೆಟಿವ್ ವಾಕ್ಯ ಮಾಡೋದು ಕೂಡ ಕಲ್ತಿದ್ದೀರಿ. ಏನು ಬೈಪಟ್ ಮಾಡುವಂತ ಅವಶ್ಯಕತೆ ಇಲ್ಲ, ನೆನ್ಪಿಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸಿಂಪಲ್ ಅಂಡ್ ಈಸಿಯೆಸ್ಟ್ ಟೆಕ್ನಿಕ್ ನಲ್ಲಿ ನೀವೀಗ ಕಲ್ತಿದ್ದೀರಾ. ಸೊ ಬನ್ನಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ ಯಾವ ರೀತಿ ಇದು ನೆಗೆಟಿವ್ ವಾಕ್ಯ ಮಾಡ್ಬೇಕು ಅಂತ ಹೇಳಿ. ಐ ಆಮ್ ಈಟಿಂಗ್ ಫುಡ್ ಅಂತ ಇದೆ. ಸೊ ಹೆಲ್ಪಿಂಗ್ ವರ್ಬ್ ನ ನಂತರ ನಾಟ್ ಸೇರಿಸಿ. ಐ ಆಮ್ ನಾಟ್ ಈಟಿಂಗ್ ಫುಡ್ ಅಂದ್ರೆ ನಾನು ಫುಡ್ ತಿಂತಾ ಇಲ್ಲ ಅಂತ ಅರ್ಥ. ಎರಡನೇದಾಗಿ ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ನೆಗೆಟಿವ್ ಮಾಡ್ಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ನ ನಂತರ ನಾಟ್ ಸೇರಿಸಿ. ವಿ ಆರ್ ನಾಟ್ ಪ್ಲೇಯಿಂಗ್ ಕ್ರಿಕೆಟ್. ವಿ ಆರ್ ನಾಟ್ ಪ್ಲೇಯಿಂಗ್ ಕ್ರಿಕೆಟ್. ಇದು ನಮ್ಮ ಎರಡನೆಯ ಎಕ್ಸಾಂಪಲ್. ಡನ್. ಅಂಡ್ ಮೂರನೇದಾಗಿ ನೋಡಿ, ಯು ಆರ್ ರೀಡಿಂಗ್ ಬುಕ್ಸ್ ಅಂತ ಇದೆ. ಸೊ ಈಗ ಇದರ ನೆಗೆಟಿವ್ ವಾಕ್ಯ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ, ಯು ಆರ್ ನಾಟ್ ರೀಡಿಂಗ್ ಬುಕ್ಸ್. ಯು ಆರ್ ನಾಟ್ ರೀಡಿಂಗ್ ಬುಕ್ಸ್. ಸಿಂಪಲ್. ಅಂಡ್ ದೆನ್ ನಾಲ್ಕನೆಯ ಎಕ್ಸಾಂಪಲ್ ನೋಡಿ. ನಾಲ್ಕನೆಯ ಎಕ್ಸಾಂಪಲ್ ಇದೆ, ಹಿ ಈಸ್ ಡ್ರಿಂಕಿಂಗ್ ಮಿಲ್ಕ್ ಅಂತ ಇದೆ. ಹಿ ಈಸ್ ನಾಟ್. ಸರಿಯಾಗಿ ನೋಡ್ಕೊಳ್ಳಿ, ಹೆಲ್ಪಿಂಗ್ ವರ್ಬ್ ಆದ ನಂತರ ಏನ್ ಬರ್ಬೇಕ್ರಿ, ಆ ನೆಗೆಟಿವ್ ಪದವನ್ನ, ನಾಟ್ ಅನ್ನುವಂತ ಪದವನ್ನ ನೀವು ಸೇರಿಸಬೇಕು. ಹಿ ಈಸ್ ನಾಟ್ ಡ್ರಿಂಕಿಂಗ್ ಮಿಲ್ಕ್. ಇನ್ನು ಐದನೇದಾಗಿ ದೇ ಆರ್ ವಾಚಿಂಗ್ ಟಿವಿ ಅಂತ ಇದೆ. ಅವರು ಟಿವಿ ನೋಡ್ತಾ ಇದ್ದಾರೆ. ಸೊ ನಾವೀಗ ಮಾಡ್ಬೇಕು, ಅವರು ಟಿವಿ ನೋಡ್ತಾ ಇಲ್ಲ ಅಂತ. ಸೊ ಹಾಗಾದ್ರೆ ದೇ ಆರ್ ನಾಟ್ ವಾಚಿಂಗ್ ಟಿವಿ. ದೇ ಆರ್ ನಾಟ್ ವಾಚಿಂಗ್ ಟಿವಿ. ಪರ್ಫೆಕ್ಟ್. ಸಿಂಪಲ್ ಇದೆಯಾ, ಸರಳವಾಗಿದೆಯಾ? ಈ ರೀತಿ ನೀವು ಎಂದೂ ಕೂಡ ಕಲೀಲಿಕ್ಕೆ ಸಾಧ್ಯನಿಲ್ಲ ನಿಮ್ಮ ಸ್ಕೂಲ್, ಕಾಲೇಜ್ ನಲ್ಲಿ ಅಂಡ್ ಇವನ್ ಯೂಟ್ಯೂಬ್ ನಲ್ಲಿ ಕೂಡ. ಅಷ್ಟು ಸಿಂಪಲ್ ಸರಳವಾಗಿರುವಂತಹ ಮೆಥಡ್ ನಲ್ಲಿ ನಾನು ಇದನ್ನ ಈಗ ಕಲ್ಸಿದ್ದೀನಿ. ಏನ್ ಕಲ್ತಿದೀವಿ, ನೆಗೆಟಿವ್ ವಾಕ್ಯ ಮಾಡೋದನ್ನ ಈಗ ನಾವು ಕಲ್ತಿದೀವಿ. ಸೊ ಹಾಗಾದ್ರೆ ಈ ಮೈಂಡ್ ಮ್ಯಾಪ್ ನಿಮಗೆ ನೆನಪಿದೆಯಾ, ಯಾವ್ದು ಹೇಳಿ? ಸೊ ಈ ಮೈಂಡ್ ಮ್ಯಾಪ್ ನಿಮ್ಗೆ ಸ್ಟಾರ್ಟಿಂಗ್ ನಲ್ಲೇ ತೋರಿಸಿದ್ದೆ. ಮೊದಲು ಪಾಸಿಟಿವ್ ವಾಕ್ಯ ಮಾಡೋದನ್ನ ಕಲ್ತ್ವಿ, ಈಗ ನೆಗೆಟಿವ್ ವಾಕ್ಯ ಮಾಡೋದನ್ನ ಕಲ್ತಿದೀವಿ. ಸೊ ಹಾಗಾದ್ರೆ ಈಗ ಏನ್ ಉಳಿತು, ಈಗ ಉಳಿತು ಪಾಸಿಟಿವ್ ಕ್ವಶನ್, ನೆಗೆಟಿವ್ ಕ್ವಶನ್ ಮಾಡೋದನ್ನ. ಇದರಲ್ಲಿ ಎಸ್ ಆರ್ ನೋ ಕ್ವಶನ್, WH ಕ್ವಶನ್ಸ್ ಅಂತ ಬರುತ್ತೆ, ಅದನ್ನ ಮಾಡಬೇಕು. ಕೊನೆಯಲ್ಲಿ ಆ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು. ಈಗ ಇಲ್ಲಿವರೆಗೆ ನಿಮ್ಗೆ ಇದು ಸುಲಭವಾಗಿ ಅರ್ಥ ಆಗ್ತಾ ಇದೆ ಅಂದ್ರೆ, ನಾನು ಕಲಿಸ್ತಾ ಇರುವಂತಹ ಮೆಥಡ್ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತಾ ಇದೆ ಅಂದ್ರೆ, ನೀವು ನನ್ನ ಜೊತೆಯಲ್ಲಿ ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ ಅತಿ ಕಡಿಮೆ ಸಮಯದಲ್ಲಿ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡದೆ ಇಂಗ್ಲಿಷ್ ಕಲಿಯೋದಷ್ಟೇ ಅಲ್ಲದೆ ಪ್ರಾಕ್ಟೀಸ್ ಕೂಡ ಮಾಡಿ ಇಂಗ್ಲಿಷ್ ಕಲಿಬೇಕಂದ್ರೆ ನನ್ನ ಈ ಒಂದು ಕೋರ್ಸ್ ಅನ್ನು ನೀವು ಜಾಯಿನ್ ಆಗಬಹುದು. 0 to ಹೀರೋ ಲೆವೆಲ್, 0 ಇಂದ ನಿಮ್ಮನ್ನ ಹೀರೋ ಲೆವೆಲ್ ಗೆ ತೆಗೆದುಕೊಂಡು ಹೋಗುವಂತಹ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್. ಸೊ ಇಲ್ಲಿ ನಿಮ್ಗೆ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಒಂದು 30 hours, 30 ತಾಸುಗಳ ಸಮಯ ಕೊಟ್ರೆ ಸಾಕು, ಆರಾಮಾಗಿ ಇಂಗ್ಲಿಷ್ ಅನ್ನ ಕಲಿತೀರಾ. ಇದ್ರ ಜೊತೆ ನಿಮ್ಗೆ ನೋಟ್ಸ್, ಕೇವಲ ಕ್ಲಾಸಸ್ ಅಷ್ಟೇ ಇರೋದಿಲ್ಲ, ನೋಟ್ಸ್ ರೆಡಿ ಆಗಿರುತ್ತೆ. ಪ್ರಾಕ್ಟೀಸ್ ಟೆಸ್ಟ್ಗಳು, ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಂಗ್ಲಿಷ್ ಕಲಿಬೇಕಂದ್ರೆ. ಯಾಕಂದ್ರೆ ಇದು ನಿಮ್ದು ಯಾವುದೇ ಸ್ಕೂಲ್ ಕಾಲೇಜ್ ನ ಸಬ್ಜೆಕ್ಟ್ ಅಲ್ಲ, ಇದು ಒಂದು ಸ್ಕಿಲ್ ಕಲಿಬೇಕಿಲ್ಲ. ಇಂಗ್ಲಿಷ್ ಮಾತನಾಡೋದು, ಅರ್ಥ ಮಾಡ್ಕೋದು, ವಾಕ್ಯ ಮಾಡಿ ಬರೆಯೋದು. ಸೊ ಅದಕ್ಕೆ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ ಕೂಡ ಇರುತ್ತೆ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಅಂಡ್ ತುಂಬಾ ಸ್ಟೂಡೆಂಟ್ಸ್, ತುಂಬಾ ಲರ್ನರ್ಸ್ ಡೌಟ್ಸ್ ಗಳು ಇರುತ್ತೆ. ಸೊ ಆ ಹೆಲ್ಪಿಂಗ್ ವರ್ಕ್ ಗೆ ತೆಗೆದುಕೊಂಡು ಡೌಟ್ಸ್ ಇರುತ್ತೆ, ಕ್ವಶನ್ ಮಾಡೋದ್ರಲ್ಲಿ ಡೌಟ್ಸ್ ಇರುತ್ತೆ, ಯಾವಾಗ ಬಳಸಬೇಕು ಅದರಲ್ಲಿ ಡೌಟ್ಸ್ ಗಳು ಇರುತ್ತೆ. ಆ ಎಲ್ಲ ಡೌಟ್ಸ್ ಗಳು ನಿಮ್ಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಡೌಟ್ ಸಾಲ್ವಿಂಗ್ ಲೈವ್ ಕ್ಲಾಸಸ್ ಇರುತ್ತೆ, ಪ್ಲಸ್ ಗ್ರೂಪ್ಸ್ ಇರುತ್ತೆ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಲಿಕ್ಕೆ. ಅಂಡ್ ದೆನ್ ಕೋರ್ಸ್ ನ ವ್ಯಾಲಿಡಿಟಿ ಬಂದು 6 months. ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ. ಫೀಸ್ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. 6 months ಗೆ ತುಂಬಾ ಕಡಿಮೆ ಫೀಸ್ ಅನ್ನ ಇಡ್ಲಾಗಿದೆ. ಇವತ್ತು 8 ರಿಂದ 10 ಸಾವಿರ ರೂಪಾಯಿ ತೆಗೆದುಕೊಳ್ತಾರೆ 2-3 ತಿಂಗಳಿಗೆ. ಸೊ ಇಲ್ಲಿ ತುಂಬಾ ಕಡಿಮೆ ಫೀಸ್ ಅಲ್ಲಿ ನಿಮ್ಗೆ ಈ ಒಂದು ಕೋರ್ಸ್ ಸಿಗುತ್ತೆ. ಸೊ ಯಾವ ರೀತಿ ಜಾಯಿನ್ ಆಗ್ಬೇಕು ಅಂದ್ರೆ, ಸೊ ನೀವು ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲಿ ಆಪ್ ಪ್ಲೇ ಸ್ಟೋರ್ ಗೆ ಹೋಗಿ, ಸೊ ನೀವು ಡೈರೆಕ್ಟ್ಲಿ ಲಿಂಕ್ ನ ಮೂಲಕ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ.
ನೀವು ನೇರವಾಗಿ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ನಿಮ್ದು ಏನಾದ್ರು ಡೌಟ್ಸ್ ಇದ್ರೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ನಿಮಗೆ ಡೆಮೋ ಕ್ಲಾಸಸ್ ಸಿಗುತ್ತೆ, ಕೆಲವೊಂದು ನೋಟ್ಸ್ ಟೆಸ್ಟ್ ಗಳು ಸಿಗುತ್ತೆ. ಸೊ ಒಂದ್ಸಲ ನೋಡಿ ದೆನ್ ನಿಮ್ಗೆ ಅರ್ಥ ಆಗ್ತಾ ಇದ್ರೆ ನೀವು ಜಾಯಿನ್ ಆಗಬಹುದು ಈ ಒಂದು ಕೋರ್ಸ್ ಅನ್ನ. ಸೊ ಬನ್ನಿ ಈಗ ನಾವು ಬ್ಯಾಕ್ ಟು ಅವರ್ ಕ್ಲಾಸ್. ಸೊ ಇಲ್ಲಿ ನಮ್ಮ ಥರ್ಡ್ ಸ್ಟೆಪ್ ಏನ್ರಿ, ಪಾಸಿಟಿವ್ ಅಂಡ್ ನೆಗೆಟಿವ್ ಕ್ವಶನ್ಸ್ ಗಳನ್ನ ಯಾವ ರೀತಿ ಮಾಡಬೇಕು. ಸೊ ಪಾಸಿಟಿವ್ ಸೆಂಟೆನ್ಸ್ ಬರ್ತಾ ಇದೆ. ನಾನು ಹೇಳಿದ್ನಲ್ಲ, ಎಲ್ಲವೂ ಕೂಡ ಪಾಸಿಟಿವ್ ಸೆಂಟೆನ್ಸ್ ನ ಮೇಲೆ ಡಿಪೆಂಡ್ ಆಗಿದೆ. ಫಸ್ಟ್ ನನಗೆ ಸುಲಭವಾಗಿ ಸಮಾಧಾನದಿಂದ ನಿಧಾನವಾಗಿ ಅದರಲ್ಲಿ ನಾನು ನಿಮಗೆ ಪರ್ಫೆಕ್ಟ್ ಮಾಡಿದೆ. ಸೊ ಪಾಸಿಟಿವ್ ವಾಕ್ಯಗಳು ಇಲ್ಲಿ ಇವೆ, ಹೌದಾ. ಸೊ ಅದೇ ಬಳಸ್ಕೊಂಡು ಈಗ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮಾಡ್ಬೇಕ್ರಿ. ನಾನು ಏನ್ ಮಾಡ್ಬೇಕು, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮಾಡ್ಬೇಕು. ಸೊ ಈಗ ಎಸ್ ಆರ್ ನೋ ಕ್ವಶನ್ ಯಾಕೆ ಅಂತ ಕರಿತೀವಿ ಅನ್ನೋದು ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೆ. ಈ ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಎಸ್ ಅಥವಾ ನೋ ನಲ್ಲಿ ಕೊಡಬೇಕಾಗುತ್ತೆ. ಸೊ ಹಾಗಾದ್ರೆ ಬನ್ನಿ ಈಗ ಎಸ್ ಆರ್ ನೋ ಕ್ವಶನ್ ಮಾಡ್ಬೇಕಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ಈ ಒಂದು ಹೆಲ್ಪಿಂಗ್ ವರ್ಬ್ ಗಳನ್ನ ಮೊದಲು ಹಾಕ್ಬೇಕು ಅಷ್ಟೇ. ಸಬ್ಜೆಕ್ಟ್ ಗಿಂತ ಮೊದಲು ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ಇದನ್ನ ಸಬ್ಜೆಕ್ಟ್ ಗಿಂತ ಮೊದಲು ಹಾಕ್ಬೇಕು. ಸೊ ನಿಮ್ದು ರೆಡಿ ಆಗುತ್ತೆ ಏನ್ರಿ, ಎಸ್ ಆರ್ ನೋ ಪಾಸಿಟಿವ್ ಕ್ವಶನ್ ಅಂಡ್ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಹಾಕ್ಬೇಕು. ಸೊ ಬನ್ನಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿದೆ ಐ ಆಮ್ ಈಟಿಂಗ್ ಫುಡ್ ಅಂತ ಇದೆ. ಸೊ ಇದರಲ್ಲಿ ಆಮ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ನಾನು ಮೊದಲು ಬರೀತಾ ಇದ್ದೀನಿ. ಈಗ ಆಮ್ ಅನ್ನೋದನ್ನ ಅಲ್ಲಿ ಬರೆದ್ರೆ ಏನ್ ಉಳಿತು, ಐ ಈಟಿಂಗ್ ಫುಡ್. ಅದನ್ನ ಆಸ್ ಇಟ್ ಈಸ್ ಏನ್ ಮಾಡಿ ಇದರ ನಂತರ ಬರಿಬೇಕು. ಆಮ್ ಐ ಈಟಿಂಗ್ ಫುಡ್, ಆಮ್ ಐ ಈಟಿಂಗ್ ಫುಡ್, ಕೊನೆಯಲ್ಲಿ ಕ್ವಶನ್ ಮಾರ್ಕ್ ನಾವು ಹಾಕ್ಬೇಕು. ಇದು ನಮ್ಮ ಕ್ವಶನ್ ಆಯ್ತು. ನಾನು ಊಟ ಮಾಡ್ತಾ ಇದ್ದೀನ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ಸೊ ಆರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ನಾನು ಇಲ್ಲಿ ಮೊದಲು ಬರಿಬೇಕು. ಆರ್ ನಂತರ ಏನ್ ಉಳಿತು ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ, ಆರ್ ವಿ ಪ್ಲೇಯಿಂಗ್ ಕ್ರಿಕೆಟ್. ನಾವು ಕ್ರಿಕೆಟ್ ಆಡ್ತಾ ಇದೀವಾ, ಆರ್ ವಿ ಪ್ಲೇಯಿಂಗ್ ಕ್ರಿಕೆಟ್. ಪ್ರಶ್ನೆ ಕೇಳ್ತೇವಲ್ಲ, ನಾವು ಕ್ರಿಕೆಟ್ ಆಡ್ತಾ ಇದೀವಾ ಅಂತ ಹೇಳಿ. ಮೂರನೇದಾಗಿ ಯು ಆರ್ ರೀಡಿಂಗ್ ಬುಕ್ಸ್ ಅಂತ ಇದೆ. ಸೊ ಈಗ ಆರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮೊದಲು ಹಾಕ್ಬೇಕು. ಆರ್ ಯು ರೀಡಿಂಗ್ ಬುಕ್ಸ್, ನೀನು ಪುಸ್ತಕವನ್ನ ಓದ್ತಾ ಇದೀಯಾ. ಆರ್ ಯು ರೀಡಿಂಗ್ ಬುಕ್ಸ್, ಆರ್ ಯು ರೀಡಿಂಗ್ ಬುಕ್ಸ್ ಕ್ವಶನ್ ಮಾರ್ಕ್. ದೆನ್ ಹಿ ಈಸ್ ಡ್ರಿಂಕಿಂಗ್ ಮಿಲ್ಕ್ ಅಂತ ಇದೆ. ಅವನು ಹಾಲ್ ಕುಡಿತಾ ಇದ್ದಾನೆ. ಅವನು ಹಾಲ್ ಕುಡಿತಾ ಇದ್ದಾನ ಅನ್ನುವಂತಹ ಪ್ರಶ್ನೆ ಕೇಳಬೇಕು. ಹಾಗಾದ್ರೆ ಈಸ್ ಹಿ ಡ್ರಿಂಕಿಂಗ್ ಮಿಲ್ಕ್, ಈಸ್ ಹಿ ಡ್ರಿಂಕಿಂಗ್ ಮಿಲ್ಕ್ ಅಂತ ನಮ್ದು ಎಸ್ ಆರ್ ನೋ ಪಾಸಿಟಿವ್ ಕ್ವಶನ್ ಆಗುತ್ತೆ. ದೆನ್ ದೇ ಆರ್ ವಾಚಿಂಗ್ ಟಿವಿ ಅಂತ ಇದೆ. ಅವರು ಟಿವಿ ನೋಡ್ತಾ ಇದ್ದಾರಾ ಅಂತ ನಾವು ಪ್ರಶ್ನೆ ಕೇಳಬೇಕು. ಸೊ ಹಾಗಾದ್ರೆ ಆರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮೊದಲು ಬಂತು. ಎಲ್ಲೈತ್ರಿ, ಆರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮೊದಲು ಬಂತು. ಆರ್ ದೇ ವಾಚಿಂಗ್ ಟಿವಿ, ಆರ್ ದೇ ವಾಚಿಂಗ್ ಟಿವಿ. ಸಿಂಪಲ್ ಎಸ್ ಆರ್ ನೋ ಕ್ವಶನ್ಸ್ ಆಯ್ತು. ಪಾಸಿಟಿವ್ ಕ್ವಶನ್ಸ್ ಯಾಕೆಂದ್ರೆ ಇದರಲ್ಲಿ ನಾಟ್ ಅನ್ನುವಂತಹ ಪದ ಇಲ್ಲ. ಇವೆಲ್ಲವೂ ಕೂಡ ಪಾಸಿಟಿವ್ ಪ್ರಶ್ನೆಗಳು ನಾವು ಮಾಡಿದ್ವಿ. ಯಾವುದರ ಸಹಾಯದಿಂದ, ಪಾಸಿಟಿವ್ ಸೆಂಟೆನ್ಸ್ ಗಳ ಸಹಾಯದಿಂದ. ತುಂಬಾ ಸಿಂಪಲ್ ಅಂಡ್ ಸರಳವಾಗಿದೆ, ಹೌದು ಅಲ್ವೋ. ಇನ್ನ ಈ ಒಂದು ಕ್ಲಾಸ್ ನ ನೋಟ್ಸ್ ನಿಮ್ಗೆ ಫ್ರೀ ಆಗಿ ಬೇಕಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗಿ. ಅದರ ಲಿಂಕ್ ನಾನು ನಿಮ್ಗೆ ಕೆಳಗಡೆ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ. ಇಂಗ್ಲಿಷ್ ವಿತ್ ಹುಸೇನ್ ಅಂತ ಇದೆ. ಫ್ರೀ ಆಗಿ ಈ ಒಂದು PDF ನಿಮ್ಗೆ ಅಲ್ಲಿ ಸಿಗುತ್ತೆ. ಇದರಿಂದ ನೀವು ರಿವಿಷನ್ ಕೂಡ ಮಾಡಬಹುದು. ಇನ್ನ ನೆಕ್ಸ್ಟ್ ನಮ್ದು ಬರುತ್ತೆ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಆಯ್ತಾ. ಈಗ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಎಕ್ಸ್ಟ್ರಾ ಏನ್ ಬರ್ತಾ ಇದೆ, ನೆಗೆಟಿವ್. ನೆಗೆಟಿವ್ ಅಂದಾಗ ಇದರಲ್ಲಿ ನಾಟ್ ಅನ್ನೋದು ಸೇರಿಸಬೇಕು ಅಷ್ಟೇ. ಈ ಪಾಸಿಟಿವ್ ಎಲ್ಲಾ ಕ್ವಶನ್ಸ್ ನಾನೀಗ ಇಲ್ಲಿ ನಿಮ್ಗೆ ಮಾಡೋದನ್ನ ಕಲ್ಸಿದೀನಿ, ಹೌದಾ. ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ಹಾಕಿದೀವಿ. ಈಗ ನಾನು ನೆಗೆಟಿವ್ ಕ್ವಶನ್ ಮಾಡ್ಬೇಕಂದ್ರೆ ಸಿಂಪಲ್ ಏನ್ ಮಾಡ್ಬೇಕು, ಸರಿಯಾಗಿ ನೋಡ್ಕೊಳ್ಳಿ. ಈ ಒಂದು ಐ ಸಬ್ಜೆಕ್ಟ್ ಇವೆಲ್ಲ ಐ, ವಿ, ಯು, ಹಿ, ರವಿ ಅಂತ ಇವೆಲ್ಲ, ಇದರ ನಂತರ ನಾಟ್ ಅನ್ನ ಸೇರಿಸಬೇಕು ಅಷ್ಟೇ. ಇದರ ನಂತರ ನಾನು ನಾಟ್ ಸೇರಿಸಿದ್ರೆ ಇಲ್ಲಿ ಏನಾಗುತ್ತೆ, ರೆಡಿ ಆಗುತ್ತೆ ನಮ್ಮ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಗಳು. ಸೊ ನೋಡಿ ಬರೀತಾ ಹೋಗ್ತೀನಿ. ಮೊದಲನೇದಾಗಿ ಆಮ್ ಐ ಈಟಿಂಗ್ ಫುಡ್ ಅಂತ ಇದೆ. ಆಮ್ ಐ ನಾಟ್ ಈಟಿಂಗ್ ಫುಡ್, ಆಮ್ ಐ. ಸೊ ಇಲ್ಲಿ ನೋಡಿ ನಾಟ್ ಅನ್ನ ಸೇರಿಸ್ತಾ ಇದ್ದೀನಿ. ಆಮ್ ಐ ನಾಟ್ ಈಟಿಂಗ್ ಫುಡ್ ಅಂದ್ರೆ ನಾನು ಫುಡ್ ತಿಂತಾ ಇಲ್ವಾ, ನಾನು ಊಟ ಮಾಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ಉತ್ತರದಲ್ಲಿ ಏನ್ ಕೊಡ್ತೀರಾ, ಎಸ್ ಆರ್ ನೋ. ಉತ್ತರ ಇವುಗಳಿಗೆ ಎಸ್ ಆರ್ ನೋನೇ ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಹೆಸರು ಕೊಟ್ಟಿದ್ದಾರೆ ಎಸ್ ಆರ್ ನೋ ಕ್ವಶನ್ ಅಂತ. ಆರ್ ವಿ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ಆರ್ ವಿ ಸಬ್ಜೆಕ್ಟ್ ಆದ ನಂತರ ನಾಟ್ ಹಾಕ್ಬೇಕು. ಆರ್ ವಿ ನಾಟ್ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡ್ತಾ ಇಲ್ವಾ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಆರ್ ವಿ ನಾಟ್ ಪ್ಲೇಯಿಂಗ್ ಕ್ರಿಕೆಟ್. ಇನ್ನ ಮೂರನೆಯದಾಗಿ ಆರ್ ಯು ರೀಡಿಂಗ್ ಬುಕ್ಸ್, ನೀನು ಪುಸ್ತಕ ಓದ್ತಾ ಇದೀಯಾ ಅಂತ ಪಾಸಿಟಿವ್ ಕ್ವಶನ್ ಇದೆ. ನೀನು ಪುಸ್ತಕ ಓದ್ತಾ ಇಲ್ವಾ ಅಂತ ಮಾಡ್ಬೇಕು ಅಂದ್ರೆ ಆರ್ ಯು ನಾಟ್ ರೀಡಿಂಗ್ ಬುಕ್ಸ್, ನೀನು ಪುಸ್ತಕ ಓದ್ತಾ ಇಲ್ವಾ. ಆರ್ ಯು ನಾಟ್ ರೀಡಿಂಗ್ ಬುಕ್ಸ್, ಆರ್ ಯು ನಾಟ್ ರೀಡಿಂಗ್ ಬುಕ್ಸ್ ಕ್ವಶನ್ ಮಾರ್ಕ್ ಕೊನೆಯಲ್ಲಿ. ದೆನ್ ಈಸ್ ಹಿ ಡ್ರಿಂಕಿಂಗ್ ಮಿಲ್ಕ್ ಅಂತ ಇದೆ. ಈಗ ನಾನು ಅದರ ನೆಗೆಟಿವ್ ಕ್ವಶನ್ ಮಾಡ್ಬೇಕಂದ್ರೆ ಈಸ್ ಹಿ ನಾಟ್ ಡ್ರಿಂಕಿಂಗ್ ಮಿಲ್ಕ್, ಅವನು ಹಾಲು ಕುಡಿತಾ ಇಲ್ವಾ.
ಮೇ ಬಿ ದೊಡ್ಡವನಾಗಿರ್ಬೋದು, ಹಾಲು ಕುಡಿಯೋದನ್ನ ಬಿಟ್ಟಿದ್ದಾನೆ. ಈಸ್ ಇ ನಾಟ್ ಡ್ರಿಂಕಿಂಗ್ ಮಿಲ್ಕ್? ಸಣ್ಣ ಮಕ್ಕಳು ಹಾಲು ಕುಡಿತಾ ಇಲ್ಲ ಅಂದ್ರೆ ಕೇಳ್ತಾರಲ್ಲ ಈ ರೀತಿ ಮನೆಯಲ್ಲಿ, ಅವನು ಹಾಲು ಕುಡಿತಾ ಇಲ್ವಾ, ಈಸ್ ಇ ನಾಟ್ ಡ್ರಿಂಕಿಂಗ್ ಮಿಲ್ಕ್? ದೊಡ್ಡವರಿಗೆ ಕೇಳೋದಿಲ್ಲ ಈ ರೀತಿ, ಚಿಕ್ಕ ಹುಡುಗರಿಗೆ ಕೇಳ್ತಾರೆ. ಈಸ್ ರವಿ ವಾಚಿಂಗ್ ಟಿವಿ? ರವಿ ಟಿವಿ ನೋಡ್ತಾ ಇಲ್ವಾ? ಈಸ್ ರವಿ ನಾಟ್ ವಾಚಿಂಗ್ ಟಿವಿ? ನೋಡಿ ತುಂಬಾ ಸಿಂಪಲ್ ಸರಳವಾಗಿದೆ. ಈಸ್ ರವಿ ನಾಟ್ ವಾಚಿಂಗ್ ಟಿವಿ ಕೊನೆಯಲ್ಲಿ ಕ್ವಶನ್ ಮಾರ್ಕ್. ಏನ್ ಮಾಡಿದ್ವಿ ಇಲ್ಲಿಂದ ಇಲ್ಲಿಗೆ ನಾವು ಬರ್ಲಿಕ್ಕೆ ಅಂದ್ರೆ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಇಂದ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಗೆ ಬರ್ಲಿಕ್ಕೆ ಈ ಸಬ್ಜೆಕ್ಟ್ ನಂತರ ನಾಟ್ ಅನ್ನುವಂತಹ ಒಂದೇ ಒಂದು ಪದವನ್ನ ಸೇರಿಸ್ತಾ ಹೋಗಿದ್ದೀವಿ. ಇಷ್ಟು ಸಿಂಪಲ್ ಅಂಡ್ ಸರಳವಾಗಿದೆ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಮಾಡುವಂತದ್ದು. ಸೊ ಈಗ ನೆಕ್ಸ್ಟ್ ಬರುತ್ತೆ ನಮ್ದು ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ ಅಂತ ಹೇಳಿ. ಈಗ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮೊದಲೇ ಕಲ್ತಿದ್ದೀರಾ, ಹೌದು ಅಲ್ವೋ? ಎಲ್ಲಿ ಕಲ್ತಿದ್ದೀರಾ? ಇಲ್ಲಿ ನಾನು ನಿಮ್ಗೆ ಇದನ್ನ ಈಗ ಆಲ್ರೆಡಿ ಕಲ್ಸಿದ್ದೀನಿ. ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಹೆಲ್ಪಿಂಗ್ ವರ್ಬ್ ಮೊದಲು ಹಾಕೋದು ಪಾಸಿಟಿವ್ ವಾಕ್ಯದಲ್ಲಿ. ಈಗ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ನಮ್ಮ ಹತ್ರ ಇದೆ. ಈಗ ನಾವು ಡಬ್ಲ್ಯೂ ಎಚ್ ಕ್ವಶನ್ ಮಾಡ್ಬೇಕ್ರಿ. ಡಬ್ಲ್ಯೂ ಎಚ್ ಕ್ವಶನ್ ಮಾಡ್ಬೇಕಂದ್ರೆ ಇಲ್ಲಿ ಸಿಂಪ್ಲಿ ನಾವೇನ್ ಮಾಡ್ತೀವಿ, ಡಬ್ಲ್ಯೂ ಎಚ್ ವರ್ಡ್ಸ್ ಗಳನ್ನ ಸೇರಿಸ್ತಾ ಹೋಗ್ತೀವಿ. ಡಬ್ಲ್ಯೂ ಎಚ್ ವರ್ಡ್ಸ್ ಗಳನ್ನ ಕೂಡ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ತಿಳಿಸಿದ್ದೀನಿ. ವಾಟ್ ಅಂದ್ರೆ ಏನು ಅಂತ ಅರ್ಥ, ವೈ ಅಂದ್ರೆ ಏಕೆ ಅಂತ ಅರ್ಥ, ವೇರ್ ಅಂದ್ರೆ ಎಲ್ಲಿ, ವಿಚ್ ಅಂದ್ರೆ ಯಾವುದು, ವೆನ್ ಅಂದ್ರೆ ಯಾವಾಗ. ಆ ಡಬ್ಲ್ಯೂ ಎಚ್ ಪದಗಳನ್ನ ಈ ಪಾಸಿಟಿವ್ ವಾಕ್ಯ ರೆಡಿ ಇದೆಯಲ್ಲ ರೀ, ಸೊ ಪಾಸಿಟಿವ್ ಕ್ವಶನ್ ಇದೆಯಲ್ಲ, ಇದರ ಹಿಂದೆ ನೀವು ಇಲ್ಲಿ ಸೇರಿಸ್ತಾ ಹೋಗ್ಬಿಟ್ರೆ ರೆಡಿ ಆಗುತ್ತೆ ನಿಮ್ಮ ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್. ಬನ್ನಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಆಮ್ ಐ ಈಟಿಂಗ್ ಫುಡ್ ಅಂತ ಇದೆ. ಈಗ ನಾನು ಇದರ ಮುಂದೆ ಹಾಕಿದೆ ವೈ ಅಂತ ಹೇಳಿ. ವೈ ಆಮ್ ಐ ಈಟಿಂಗ್ ಫುಡ್? ನಾನು ಯಾಕೆ ಊಟ ಮಾಡ್ತಾ ಇದ್ದೀನಿ ಪ್ರಶ್ನೆ ಮಾಡ್ಬೋದು ಅಲ್ವೋ. ಆರ್ ವಿ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ಸೊ ಈಗ ನಾನು ಎಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀವಿ ಅಂತ ಕೇಳ್ಬೇಕಂದ್ರೆ ವೇರ್ ಆರ್ ವಿ ಪ್ಲೇಯಿಂಗ್ ಕ್ರಿಕೆಟ್? ನಾವು ಎಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀವಿ. ಈಗ ವೇರ್ ಅನ್ನೊಂದು ಮೀನಿಂಗ್ ಕೊಡುತ್ತೆ, ಎಲ್ಲಿ ಅಂತ ಅರ್ಥ, ವೈ ಅಂದ್ರೆ ಏಕೆ. ಆರ್ ಯು ರೀಡಿಂಗ್ ಬುಕ್ಸ್ ಅಂತ ಇದೆ. ನಾನು ಕೇಳ್ಬೇಕು ನೀನು ಯಾಕೆ ಪುಸ್ತಕ ಓದ್ತಾ ಇದೀಯಾ, ಎಕ್ಸಾಮ್ ಇನ್ನೂ ಹತ್ರ ಇಲ್ಲ. ಹೇಳ್ತೇವಲ್ಲ ನಾವು ಈ ರೀತಿ ಫ್ರೆಂಡ್ಸ್ಗೆ, ವೈ ಆರ್ ಯು ರೀಡಿಂಗ್ ಬುಕ್ಸ್? ನೀನು ಯಾಕೆ ಪುಸ್ತಕ ಓದ್ತಾ ಇದೀಯಾ. ಸಿಂಪ್ಲಿ ಡಬ್ಲ್ಯೂ ಎಚ್ ವರ್ಡ್ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಈಸ್ ಹಿ ಡ್ರಿಂಕಿಂಗ್ ಮಿಲ್ಕ್ ಅಂತ ಇದೆ. ಅವನು ಹಾಲು ಕುಡಿತಾ ಇದ್ದಾನ ಅಂತ ಹೇಳಿ. ಸೊ ಅವನು ಯಾಕೆ ಹಾಲು ಕುಡಿತಾ ಇದ್ದಾನೆ? 15 ವರ್ಷದವನಾಗಿದ್ದಾನೆ, ಇನ್ನೂ ಕೂಡ ಹಾಲು ಕುಡಿತಾ ಇದ್ದಾನೆ. ಸೊ ಯಾಕೆ ಕುಡಿತಾ ಇದ್ದಾನೆ ಅಂತ ಕಾರಣ ಕೇಳ್ಬೇಕಂದ್ರೆ ವೈ ಈಸ್ ಹಿ ಡ್ರಿಂಕಿಂಗ್ ಮಿಲ್ಕ್, ಅಥವಾ ಹೇಗೆ ಕುಡಿತಾ ಇದ್ದಾನೆ ಅಂತ ಕೇಳ್ಬೇಕಂದ್ರೆ ಹೌ ಅನ್ನುವಂತಹ ವರ್ಡ್ ಹಾಕಿ ಅಷ್ಟೇ. ಈಸ್ ರವಿ ವಾಚಿಂಗ್ ಟಿವಿ ಅಂತ ಇದೆ. ಈಸ್ ರವಿ ವಾಚಿಂಗ್ ಟಿವಿ? ಸೊ ಎಲ್ಲಿ ನೋಡ್ತಾ ಇದ್ದಾನೆ ಅಂದ್ರೆ ಎಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾನೆ. ವೇರ್ ಈಸ್ ರವಿ ವಾಚಿಂಗ್ ಟಿವಿ? ರವಿ ಎಲ್ಲಿ ಟಿವಿ ನೋಡ್ತಾ ಇದ್ದಾನೆ? ಸಿಂಪ್ಲಿ ನಾನು ಈ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಅನ್ನ ಇಲ್ಲಿಂದ ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಗೆ ತರಲಿಕ್ಕೆ ಏನ್ ಮಾಡಿದೆ, ಕೇವಲ ಇಲ್ಲಿ ಡಬ್ಲ್ಯೂ ಎಚ್ ಪದಗಳನ್ನ, ಈ ಒಂದು ಡಬ್ಲ್ಯೂ ಎಚ್ ಪದಗಳನ್ನ ಸೇರಿಸ್ತಾ ಹೋದೆ. ಇಷ್ಟು ಮಾಡಿದ್ರೆ ಸಾಕು, ನಿಮ್ದು ರೆಡಿ ಆಗುತ್ತೆ ಡಬ್ಲ್ಯೂ ಎಚ್ ಕ್ವಶನ್ಸ್. ಸಿಂಪಲ್ ಅಂಡ್ ಸರಳವಾದ ಮೆಥಡ್ ನಲ್ಲಿ ನೀವು ಇಡೀ ಟೆನ್ಸ್ ನಲ್ಲಿ ಇಷ್ಟು ವಾಕ್ಯ ಮಾಡೋದನ್ನ ಕಲ್ತ್ರಿ. ಆರಾಮಾಗಿ ನೀವು ಏನ್ ಮಾಡ್ಬೋದು, ಇನ್ನ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಇನ್ನ ನಮ್ಗೆ ಬೇಕ್ರಿ ನೆಗೆಟಿವ್. ಪಾಸಿಟಿವ್ ಆಯ್ತಲ್ಲ, ನೆಗೆಟಿವ್ ಡಬ್ಲ್ಯೂ ಎಚ್ ಕ್ವಶನ್. ಡಬ್ಲ್ಯೂ ಎಚ್ ಕ್ವಶನ್ ಅಂದಾಗ ನೆನ್ಪಿಟ್ಕೊಳ್ಳಿ, ಅದರಲ್ಲಿ ಯಾವಾಗ್ಲೂ ಡಬ್ಲ್ಯೂ ಎಚ್ ಪದಗಳು ಇರುತ್ತೆ. ಇನ್ನ ಡಬ್ಲ್ಯೂ ಎಚ್ ಪಾಸಿಟಿವ್ ಕ್ವಶನ್ ಇಲ್ಲಿ ಕಲ್ತಿದ್ದೀರಾ, ಜಸ್ಟ್ ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ ಮಾಡೋದು ಕಲ್ತಿದ್ದೀರಾ. ಸೊ ಅದನ್ನೇ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ಈಗ ನೆಗೆಟಿವ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ನೆಗೆಟಿವ್ ಮಾಡ್ಬೇಕಂದ್ರೆ ಸಿಂಪಲ್, ನಿಮ್ಗೆ ಗೊತ್ತಿದೆ, ನಾಟ್ ಅನ್ನುವಂತಹ ಪದ ಸೇರಿಸಬೇಕು. ಬಟ್ ಎಲ್ಲಿ ಸೇರಿಸಬೇಕು ಅಂದ್ರೆ ನಾಟ್ ಅನ್ನುವಂತಹ ಪದ ನಾವು ಸಬ್ಜೆಕ್ಟ್ ನ ನಂತರ ಸೇರಿಸಬೇಕು. ಸಬ್ಜೆಕ್ಟ್ ನ ನಂತರ ನಾವು ಸೇರಿಸಬೇಕಾಗುತ್ತೆ. ವಾಟ್ ಆಮ್ ಐ ನಾಟ್ ಈಟಿಂಗ್? ವೇರ್ ಆರ್ ವಿ ನಾಟ್ ಪ್ಲೇಯಿಂಗ್ ಕ್ರಿಕೆಟ್? ವೇರ್ ಆರ್ ವಿ ನಾಟ್ ಪ್ಲೇಯಿಂಗ್ ಕ್ರಿಕೆಟ್? ವೈ ಆರ್ ಯು ನ ನಂತರ ಸೇರಿಸಿ. ವೈ ಆರ್ ಯು ನಾಟ್ ರೀಡಿಂಗ್? ವೆನ್ ಈಸ್ ಹಿ ಡ್ರಿಂಕಿಂಗ್ ಮಿಲ್ಕ್ ಅಂತ ಇದೆಯಲ್ಲ, ಹಿ ನ ನಂತರ ಸೇರಿಸಿ. ವೆನ್ ಈಸ್ ಹಿ ನಾಟ್ ಡ್ರಿಂಕಿಂಗ್ ಮಿಲ್ಕ್? ಅವನು ಯಾವಾಗ ಹಾಲು ಕುಡಿತಾ ಇಲ್ಲ. ವಾಟ್ ಈಸ್ ಅನಿತಾ ವಾಚಿಂಗ್? ಅಂದ್ರೆ ಅನಿತಾ ಏನ್ ನೋಡ್ತಾ ಇದ್ದಾಳೆ. ಸೊ ಅನಿತಾ ಸಬ್ಜೆಕ್ಟ್, ಅದರ ನಂತರ ನಾಟ್ ಸೇರಿಸಿ. ವಾಟ್ ಈಸ್ ಅನಿತಾ ನಾಟ್ ವಾಚಿಂಗ್? ಅನಿತಾ ಏನು ನೋಡ್ತಾ ಇಲ್ಲ. ಸಿಂಪ್ಲಿ ಸಬ್ಜೆಕ್ಟ್ ನ ನಂತರ ನಾನು ನಾಟ್ ಅನ್ನ ಸೇರಿಸ್ತಾ ಹೋದೆ. ಇಲ್ಲಿ ನಿಮ್ಮಲ್ಲಿ ಕೆಲವು ಜನ ಪ್ರಶ್ನೆ ಕೇಳಬಹುದು, ಸರ್ ಕೆಲವು ಬಾರಿ ನಾವು ಈ ರೀತಿ ಬರೀತೇವಲ್ಲ, ಆರ್ ಪ್ಲಸ್ ಎನ್ ಅಪಾಸ್ಟ್ರಫಿ ಟಿ, ಆರಂಟ್ ಅಂತ ಹೇಳಿ. ಸೊ ಅಲ್ಲಿ ಏನಾಗಿರುತ್ತೆ, ಆರ್ ಪ್ಲಸ್ ನಾಟ್ ಕೂಡಿಸಿ ಕೂಡ ಬರೀಬಹುದು. ಬಟ್ ನೀವೀಗ ಬೇಸಿಕ್ ಇಂದ ಕಲಿತಾ ಇದ್ರೆ ಅದರ ಮೇಲೆ ಈಗ ಫೋಕಸ್ ಮಾಡಬೇಡಿ, ಕನ್ಫ್ಯೂಸ್ ಆಗ್ತೀರಾ. ಸಿಂಪಲ್ ಅಂಡ್ ಸರಳವಾಗಿ ಅದನ್ನ ಇಡೋಣ. ಸೊ ಆರ್ ನಾಟ್ ಅನ್ನ ಕೂಡಿಸಿ ನಾವು ನೋಡಿ, ಆರ್ ಈಗ ಎನ್ ಪ್ಲಸ್ ನಾಟ್ ಕೂಡಿಸುವಾಗ ಏನ್ ಮಾಡ್ತೇವೆ, ಎನ್ ಬರಿತೇವಿ, ಮೇಲ್ಗಡೆ ಕಾಮ, ಅದಕ್ಕೆ ಅಪಾಸ್ಟ್ರಫಿ ಅಂತ ಹೇಳ್ತೀವಿ, ಆರಂಟ್. ಸೊ ಅದು ಆಗುತ್ತೆ ಆರಂಟ್. ಈ ರೀತಿ ಬರೀಬಹುದು. ಈ ರೀತಿ ಬರೆದಾಗ ನಾಟ್ ಏನಾಗುತ್ತೆ, ಆರ್ ನಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಅದೇ ರೀತಿ ಈಸ್ ಪ್ಲಸ್ ನಾಟ್ ಇದ್ದಾಗ ಅದು ಆಗುತ್ತೆ
ಈಸ್ ಪ್ಲಸ್ ನಾಟ್ ಇದ್ದು ಈಸಂಟ್ ಆಗುತ್ತೆ, ಈಸಂಟ್ ಆಗುತ್ತೆ. ಈ ರೀತಿ ನಾವು ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಸೇರಿಸ್ತೀವಿ. ಬಟ್ ಆಮ್ ನಾಟ್ ಇದ್ದು ಆಮೆಂಟ್ ಆಗೋದಿಲ್ಲ, ಅದ್ರ ಹಿಂದೆ ಒಂದು ಬೇರೆ ರೂಲ್ ಇದೆ, ಅದಿ ನನಗೆ ಇದನ್ನ ಈಗ ಕಲ್ಸೋದಿಲ್ಲ, ಅದರಿಂದ ನೀವು ಕನ್ಫ್ಯೂಸ್ ಆಗ್ತೀರಾ. ಸಿಂಪಲ್. ನೆಗೆಟಿವ್ WH ಕ್ವಶನ್ ಯಾವ ರೀತಿ ಮಾಡಬೇಕು ಅದನ್ನ ನಿಮಗೆ ಈಸಿ ಆಗಿ ಕಲ್ಸಿದ್ದೀನಿ, ತುಂಬಾ ಸರಳವಾದಂತಹ ಮೆಥಡ್ ನಲ್ಲಿ. ಈಗ ನಮ್ಮ ಲಾಸ್ಟ್ ಸ್ಟೆಪ್ ಬಂದು ವೆನ್ ಟು ಯೂಸ್ ಟೆನ್ಸಸ್. ಟೆನ್ಸಸ್ ಅನ್ನ ಅಂದ್ರೆ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು, ಬನ್ನಿ ನಾನು ನಿಮಗೆ ತಿಳಿಸ್ತೀನಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು ಅಂದ್ರೆ, ಸೊ ಇದನ್ನ ನೋಡಿ, ಈ ಒಂದು ಟೆನ್ಸ್ ನಿಮ್ಗೆ ಹೇಳ್ತಾ ಇದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಪ್ರೆಸೆಂಟ್ ನಲ್ಲಿ, ಪ್ರೆಸೆಂಟ್ ಅಂದ್ರೆ ವರ್ತಮಾನ ಕಾಲ, ಈಗ ಪ್ರೆಸೆಂಟ್ ನಲ್ಲಿ ಕಂಟಿನ್ಯೂಸ್ ಅಂದ್ರೆ ಒಂದು ಆಕ್ಷನ್ ಕಂಟಿನ್ಯೂ ಆಗಿ ನಡೀತಾ ಇರ್ಬೇಕ್ರಿ. ಕಂಟಿನ್ಯೂ ಆಗಿ ಒಂದು ಆಕ್ಷನ್ ಪ್ರೆಸೆಂಟ್ ನಲ್ಲಿ ನಡೀತಾ ಇದ್ರೆ ಅವಾಗ ನಾವು ಬಳಸ್ತೀವಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ ರೀತಿ ಸುಲಭವಾಗಿ ನೆನ್ಪಿಟ್ಕೊಳ್ಳಿ. ಐ ಆಮ್ ರೀಡಿಂಗ್ ಅ ಬುಕ್ ಅಂತ ಇದೆ. ಫಾರ್ ಎಕ್ಸಾಂಪಲ್, ನಾನೀಗ ಒಂದು ಪುಸ್ತಕ ಓದ್ತಾ ಇದ್ದೀನಿ ಅಂದ್ರೆ ನಾನು ಹೇಳ್ಬಹುದು ಐ ಆಮ್ ರೀಡಿಂಗ್ ಅ ಬುಕ್. ಈಗ ಓದ್ತಾ ಇದ್ರೆ ಮಾತ್ರ, ಅಂದ್ರೆ ಆ ಆಕ್ಷನ್ ಈಗ ನಡೀತಾ ಇರಬೇಕು. ಕನ್ನಡ ಮೀನಿಂಗ್ ನೋಡಿ, ನಾನು ಪುಸ್ತಕವನ್ನ ಓದುತ್ತಿದ್ದೇನೆ. ಶಿ ಈಸ್ ಈಟಿಂಗ್ ಡಿನ್ನರ್. ಡಿನ್ನರ್ ಅಂದ್ರೆ ರಾತ್ರಿ ಊಟ. ಅವಳು ರಾತ್ರಿ ಊಟ ಈಗ ಮಾಡ್ತಾ ಇದ್ದಾಳೆ ಅಂದ್ರೆ ನೀವು ಹೇಳ್ಬಹುದು ಶಿ ಈಸ್ ಈಟಿಂಗ್ ಡಿನ್ನರ್. ದೇ ಆರ್ ವಾಚಿಂಗ್ ಟಿವಿ. ನೀವು ಒಂದ್ ಕಡೆ ಕುತ್ಕೊಂಡಿರ್ತೀರಾ, ಮನೆಯಲ್ಲಿ ಇನ್ನೊಬ್ರು ಯಾರೋ 2-3 ಜನ ಟಿವಿ ನೋಡ್ತಾ ಇದ್ದಾರೆ. ಹೊರಗಡೆಯಿಂದ ಬಂದವ್ರು ಕೇಳ್ತಾರೆ ಏನ್ ಮಾಡ್ತಾ ಇದ್ದಾರೆ ಉಳಿದವರು ಅಂತ ಹೇಳಿ ನೀವು ಹೇಳ್ತೀರಾ ದೇ ಆರ್. ದೇ ಅಂದ್ರೆ ಅವರು ಟಿವಿ ನೋಡ್ತಾ ಇದ್ದಾರೆ. ದೇ ಆರ್ ವಾಚಿಂಗ್ ಟಿವಿ. ವಿ ಆರ್ ಸ್ಟಡಿಂಗ್ ಫಾರ್ ಎಕ್ಸಾಮ್ಸ್. ನಾವು ಕೆಲವು ಬಾರಿ ಓದ್ಕೊಳ್ಳಿಕ್ಕೆ ಕುತ್ಕೊಂಡಿರ್ತೀವಿ ಫ್ರೆಂಡ್ಸ್ ಜೊತೆಲಿ, ಅವಾಗ ಹೇಳ್ಬಹುದು ನಾವು ಓದ್ತಾ ಇದ್ದೀವಿ ಪರೀಕ್ಷೆಗಾಗಿ. ವಿ ಆರ್ ಸ್ಟಡಿಂಗ್ ಫಾರ್ ಎಕ್ಸಾಮ್ಸ್. ಕಂಡೀಷನ್ ಏನು? ಆಕ್ಷನ್, ಆ ಓದುವಂತಹ ಕ್ರಿಯೆ ಈಗ ನಡೀತಾ ಇರಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ನಿರಂತರವಾಗಿ ನಡೀತಾ ಇರಬೇಕು. ಈಗ ಪ್ರೆಸೆಂಟ್ ಅಲ್ಲಿ ನಿರಂತರವಾಗಿ ನಡೀತಾ ಇದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ತೀವಿ. ಹಿ ಈಸ್ ಪ್ಲೇಯಿಂಗ್ ದ ಗಿಟಾರ್. ಗಿಟಾರ್ ಪ್ಲೇ ಮಾಡೋದಂದ್ರೆ ಗಿಟಾರ್ ಆಡೋದು ಅಲ್ಲ, ಗಿಟಾರ್ ನುಡಿಸೋದು ಅನ್ನುವಂತಹ ಮೀನಿಂಗ್ ಅದು ಕೊಡುತ್ತೆ. ಅವನು ಗಿಟಾರ್ ಬಾರಿಸುತ್ತಿದ್ದಾನೆ ಅಂತ ಆಡು ಭಾಷೆಯಲ್ಲಿ ಹೇಳ್ತೀವಿ. ಫಾರ್ಮಲ್ ಕನ್ನಡದಲ್ಲಿ ಹೇಳೋದಾದ್ರೆ ನುಡಿಸುತ್ತಿದ್ದಾನೆ ಅಂತ ಹೇಳ್ತೀವಿ. ಈ ರೀತಿ ಪ್ರೆಸೆಂಟ್ ನಲ್ಲಿ ಒಂದು ಆಕ್ಷನ್ ಕಂಟಿನ್ಯೂ ಆಗಿ ನಡೀತಾ ಇದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಬಳಸ್ತೀವಿ. ನಿಮ್ಮದೇ ಆಗಿರುವಂತಹ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ನೀವೀಗ ರೆಡಿ ಮಾಡಬಹುದು. ಇದರ ನೆಕ್ಸ್ಟ್ ಟೆನ್ಸ್ ಬರುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅದನ್ನ ನಾವು ನಮ್ಮ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲಿಯೋಣ. ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹೇಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಪ್ಪದೆ ತಿಳಿಸಿ. ಇದೇ ರೀತಿ ಹೆಚ್ಚಿನ ಫ್ರೀ ಕ್ಲಾಸಸ್ ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಕಲಿಬೇಕಂದ್ರೆ ಈ ಕೋರ್ಸ್ ಜಾಯಿನ್ ಆಗೋದನ್ನ ಮರಿಬೇಡಿ. ಬಹಳ ಫಾಸ್ಟ್ ಆಗಿ ಕಲಿತೀರಾ, ತುಂಬಾ ಈಸಿ ಆಗಿ ಕಲಿತೀರಾ, ತುಂಬಾ ಕಡಿಮೆ ಸಮಯದಲ್ಲಿ ಕಲಿತೀರಾ ಅಂಡ್ ತುಂಬಾ ಸ್ಟ್ರಕ್ಚರ್ಡ್ ವೇ ನಲ್ಲಿ ಕಲಿತೀರಾ. ಯಾವುದೇ ರೀತಿ ಟೈಮ್ ವೇಸ್ಟ್ ಆಗೋದಿಲ್ಲ. ಕೇವಲ ಕ್ಲಾಸಸ್ ನೋಡೋದಷ್ಟೇ ಅಲ್ಲ, ಅದರ ಜೊತೆಲಿ ಪ್ರಾಕ್ಟೀಸು ಕೂಡ ಮಾಡ್ತೀರಾ. ನಿಮ್ಮ ಡೌಟ್ಸ್ ಗಳು ಕೂಡ ಕ್ಲಿಯರ್ ಆಗ್ತವೆ. ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ, ಲಿಂಕ್ ಕೆಳಗಡೆ ಇದೆ. ಏನಾದ್ರೂ ಡೌಟ್ಸ್ ಇದ್ರೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಅಡ್ಮಿಷನ್ ಮಾಡಿಸ್ಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಒಂದು ಕ್ಲಾಸ್ ಅನ್ನು ನೋಡಿದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ನಮ್ಮ ಕ್ಲಾಸ್ ಅಲ್ಲಿ. ನಾನು ನಿಮ್ಮ ಹುಸೇನ್ ನಾಯ್ಕರ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.